ಮೈಸೂರು ದಸರಾ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆಯಾಗಿದೆ. ದಸರಾ ಆನೆಗಳಿಗೆ ಸಿಡಿಮದ್ದು ತಾಲೀಮು ಕೊಡಲಾಗ್ತಾ ಇದೆ. ಮೈಸೂರಿನ ವಸ್ತು ಪ್ರದರ್ಶನ ಆವರಣದಲ್ಲಿ ಈ ತಾಲೀಮು. ಅಶ್ವಾರೋಹಿ ದಳ ಆನೆಗಳಿಗೆ ಸಿಡಿಮದ್ದು ತಾಲೀಮು ಕೊಡಲಾಗ್ತಾ ಇದೆ. ಅಭಿಮನ್ಯು, ಧನಂಜಯ, ಕಾವೇರಿ, ಲಕ್ಷ್ಮಿ, ಭೀಮಾ, ಶ್ರೀಕಂಠ, ಸುಗ್ರೀವ, ಗೋಪಿ ಸೇರಿದಂತೆ ದಸರಾ ಆನೆಗಳೆಲ್ಲವೂ ಕೂಡ ಭಾಗಿಯಾಗಿವೆ. ಸ್ವಲ್ಪ ಸೈಡ್ ಸರ್ ಎಲ್ಲ ಸ್ವಲ್ಪ ಸೈಡ್ ಬಂದ್ಬಿಡಿ ದಯವಿಟ್ಟು. ಏನು ರವಿ ಅಲ್ಲಿನ ಸಂಪೂರ್ಣ ಚಿತ್ರಣ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್. ಕೊಟ್ಟ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ನಾನೀಗ ಮೈಸೂರಿನ ದಸರಾ ವಸ್ತು ಪ್ರದರ್ಶನ ಆವರಣದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇವತ್ತು ಗಜಪಡೆಗಳಿಗೆ ಸಿಡಿಮದ್ದಿನ ತಾಲೀಮನ್ನು ನೀಡಲಾಗ್ತಾ ಇದೆ. ಅಂದರೆ ಜಂಬೂ ಸವಾರಿಯ ದಿನ 21 ಸುತ್ತುಗಳ ಕುಶಾಲತೋಪನ್ನು ಸಿಡಿಸಲಾಗ್ತದೆ. ರಾಷ್ಟ್ರಗೀತೆ ಆಡುವಂತಹ ಸಂದರ್ಭದಲ್ಲಿ ಏನು ಒಂದು ಕುಶಾಲತೋಪನ್ನು ಸಿಡಿಸಿ ಸಿಡಿಮದ್ದಿನ ಮುಖಾಂತರವಾಗಿ ಭಾರೀ ಶಬ್ದವನ್ನು ಹೊರಡಿಸಲಾಗ್ತದೆ. ಇದಕ್ಕೆ ಎಲ್ಲ ಆನೆಗಳು ಸಹ ಅಡ್ಜಸ್ಟ್ ಆಗಬೇಕು ಅಂತೇಳಿ ಸಿಡಿಮದ್ದು ತಾಲೀಮನ್ನು ನೀಡಲಾಗ್ತದೆ. ಒಟ್ಟು 3 ಸುತ್ತುಗಳಲ್ಲಿ ತಾಲೀಮನ್ನು ನೀಡಲಾಗ್ತದೆ. ಇವತ್ತು ಮೊದಲ ದಿನದ ಒಂದು ತಾಲೀಮನ್ನು ಆರಂಭಿಸಲಾಗಿದೆ. ಏನು ಈಗಾಗಲೇ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ಕಾಡಿನಿಂದ ನಾಡಿಗೆ ಬಂದಂಥ ಆನೆಗಳು ಅರಮನೆಯಲ್ಲಿ ಬೀಡುಬಿಟ್ಟಿದ್ದಾವೆ. ಈ ಎಲ್ಲ ಆನೆಗಳನ್ನು ಒಟ್ಟು 14 ಆನೆಗಳು ಸಹ ಇವತ್ತು ಮೊದಲ ಸುತ್ತಿನ ಸಿಡಿಮದ್ದು ತಾಲೀಮಿನಲ್ಲಿ ಭಾಗಿಯಾಗಿದ್ವು. ಈ ಬಗ್ಗೆ ಮಾತಾಡಲಿಕ್ಕೆ DCF ಡಾಕ್ಟರ್ ಪ್ರಭುಗೌಡ ನಮ್ಮ ಜೊತೆಗೆ ಇದ್ದಾರೆ. ಸರ್, ಈಗ ಮೊದಲನೇ ಸುತ್ತಿನ ತಾಲೀಮು ಇವತ್ತು ನಡೀತು, ಹೇಗಿತ್ತು? ಮೊದಲನೇ ಸುತ್ತಿನ ತಾಲೀಮು ಚೆನ್ನಾಗಿತ್ತು. ಸೊ ಎಲ್ಲ ಆನೆಗಳು ಕೂಡ ಅದಕ್ಕೆ ಸ್ಪಂದನೆ ನೀಡಿದ್ದು, ಯಾವುದೂ ಕೂಡ ಡಿಸ್ಟರ್ಬ್ ಆಗಲಿಲ್ಲ. ಸಾಮಾನ್ಯವಾಗಿ ಆನೆಗಳಿಗೆ ಈ ಶಬ್ದ ಅಂದರೆ ಭಯ ಇರುತ್ತಾ, ಹೇಗೆ ಅಂತ? ಆಬ್ವಿಯಸ್ಲಿ ನನ್ನ ಆನೆಗಂತಲ್ಲ, ಎಲ್ಲ ಪ್ರಾಣಿಗಳಿಗೂ ಇರುತ್ತೆ. ಅದೇ ರೀತಿ ಕೂಡ ನಾವು ಅದು ಆ ಶಬ್ದ ಅದಕ್ಕೆ ತೊಂದರೆ ಅಲ್ಲ ಅನ್ನೋದನ್ನು ನಾವು ತಿಳಿಪಡಿಸಬೇಕಾಗತ್ತೆ. ಅದನ್ನು ಈ ಮುಖಾಂತರ ನಾವು ತಿಳಿಪಡಿಸ್ತೀವಿ. ಮೊದಲನೇ ಬಾರಿ ಒಂದು ಸಿಡಿಮದ್ದು ತಾಲೀಮು ನಡೆದಿದೆ. ಇನ್ನು ಎಷ್ಟು ಬಾರಿ ಈ ರೀತಿ ತಾಲೀಮನ್ನು ನೀಡಲಾಗ್ತದೆ? ಇನ್ನೂ 2 ರೌಂಡ್ ಇದೆ. ಮೊದಲೇ ರೌಂಡು ಯಶಸ್ವಿಯಾಗಿ ನಡೆದುಕೊಂಡು ಹೋಗಿದೆ. ಸೊ ಇನ್ನೂ 2 ರೌಂಡ್ ಇರುತ್ತೆ. ಪ್ರಮುಖವಾಗಿ ನಿಮಗೆ ಚಾಲೆಂಜ್ ಇದ್ದಂಥದ್ದು, ಹೊಸ ಆನೆಗಳನ್ನು ಕಾಡಿನಿಂದ ಕರ್ಕೊಂಡು ಬಂದಿದ್ರಿ. ಹೇಮಾವತಿ ಇರ್ಬೋದು, ರೂಪ ಇರ್ಬೋದು, ಶ್ರೀಕಂಠ ಇರ್ಬೋದು. ಆ ಆನೆಗಳು ಯಾವ ರೀತಿ ಸ್ಪಂದಿಸೋದು ಅಂತ? ಎಲ್ಲ 3 ಆನೆಗಳನ್ನು ತಾವು ನೋಡಿರ್ಬೋದು ಎಷ್ಟು ಸೌಮ್ಯವಾಗಿ ನಿಂತ್ಕೊಂಡಿದೆ ಅಂದರೆ. ಮೊದಲೇ ಇದರಲ್ಲಿ ಓಕೆ ಏನಿದು ಅಂತೇಳ್ಬಿಟ್ಟು ಸ್ವಲ್ಪ ವಿಚಲಿತವಾದವು. 2ನೇ ರೌಂಡ್ಗೆ 3ನೇ ರೌಂಡ್ಗೆ ಆರಾಮಾಗಿ ಸ್ಟಿಫಾಗಿ ನಿಂತ್ಕೊಂಡಿದ್ದು. ಸೊ ಅಂದರೆ ತಾಲೀಮು ಯಶಸ್ವಿ ಆಯಿತು ಅಂತಲೇ ಅರ್ಥ. ಯಾಕಂದರೆ ನಾವು ಅದನ್ನೇ ಏನೂ ಇಲ್ಲದಿಂದ ಅದು ಏನು ಅಡ್ಜಸ್ಟ್ ಆಗುವಂಥ ಕಡೆಗೆ ತೊಗೊಂಡು ಹೋಗ್ತೀವಲ್ಲ, ಅದೇ ತಾಲೀಮು. ಹಾಗಾಗಿ ಒಂದು ಕಡೆ ಆತಂಕ ಇತ್ತ ಅಂತ, ಹೊಸ ಆನೆಗಳಿಂದ ಏನಾದರೂ ಆಗ್ಬೋದು ಅಂತ? ಆತಂಕ ಅಲ್ಲ, ಬಟ್ ಯು ಶುಡ್ ಪ್ರಿಪೇರ್ಡ್ ಅಲ್ಲ. ನಾವು ಅದಕ್ಕಾಗಿ ಆ ಪ್ರಿಪೇರ್ಡ್ನೆಸ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ. ಅದೇ ಯಶಸ್ವಿ ಆಯಿತು ಅಷ್ಟೇ. ನೀವು ನೋಡ್ತಾ ಇರ್ಬೋದು, ಎಲ್ಲ ಆನೆಗಳನ್ನು ಸಹ ಸಾಕಷ್ಟು ಅಂದರೆ ಎಲ್ಲವೂ ಸಹ ಅಂದರೆ ಶಬ್ದಗಳಿಗೆ ಅಂಜದೆ ನಿಂತಿದ್ದಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈಗ ನೀವು ನೋಡ್ತಾ ಇರೋದೇನಿದೆ, ಹೊಸ ಆನೆಗಳನ್ನು ಕರ್ಕೊಂಡು ಬರಲಾಗಿತ್ತು. ಹೇಮಾವತಿ, ಶ್ರೀಕಂಠ ಮತ್ತು ರೂಪ ಅಂತೇಳಿ ಈ 3 ಆನೆಗಳು ಅತ್ಯಂತ ಕಿರಿಯದಾದಂಥದ್ದು. ಮತ್ತು ಇದೇ ಮೊದಲ ಬಾರಿಗೆ ಕಾಡಿನಿಂದ ನಾಡಿಗೆ ಆಗಮಿಸಿದಂತಹ ಆನೆಗಳಾಗಿದ್ದು, ಅತ್ಯಂತ ಕಿರಿಯ ಆನೆಗಳು ಸಹ ಇವು ಆಗಿದ್ವು. ಹೀಗಾಗಿ ಈ ಆನೆಗಳು ಎಲ್ಲೋ ಒಂದು ಕಡೆ ಆ ಶಬ್ದಕ್ಕೆ ಬೆಚ್ಚಬಹುದು ಅನ್ನೋ ಒಂದು ಆತಂಕ ಎಲ್ಲರಲ್ಲೂ ಇತ್ತು. ಆದರೆ ಈ ಒಂದು ಮೊದಲ ದಿನದ ತಾಲೀಮಿನಲ್ಲೇ ಅತ್ಯಂತ ಯಶಸ್ವಿಯಾಗಿ ಭಾಗಿಯಾಗಿದ್ದಾವೆ. ಯಾವುದೇ ರೀತಿಯಂಥ ಹೆದರಿಕೆ ಇಲ್ಲದೆ ಬೆಚ್ಚದೆ ನಿಂತಿರುವಂಥದ್ದು ಅರಣ್ಯ ಇಲಾಖೆಯವರೆಗೂ ಸಹ ಖುಷಿಯನ್ನು ಕೊಟ್ಟಿದೆ. ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಏನು ನಡೆಸುವಂತಹ ಈ ತಾಲೀಮೇನಿದೆ, ಆ ತಾಲೀಮು ಯಶಸ್ವಿ ಆಗ್ತಿದೆ ಅನ್ನೋ ವಿಶ್ವಾಸ ಇದೆ. ಇದೇ ರೀತಿಯಾಗಿ 2 ಬಾರಿ ಸಿಡಿಮದ್ದಿನ ತಾಲೀಮನ್ನು ನೀಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಸೊ ಮುಂದಿನ ದಿನಗಳಲ್ಲಿ ಆ ಆನೆಗಳಿಗೆ ಮತ್ತಷ್ಟು ಹೆಚ್ಚಿನ ಒಂದು ತಾಲೀಮನ್ನು ನೀಡಿ ವಿಶ್ವವಿಖ್ಯಾತ ಮೈಸೂರು ದಸರಾ ಏನಿದೆ ಅತ್ಯಂತ ಯಶಸ್ವಿ ಆಗಬೇಕು. ಜಂಬೂ ಸವಾರಿ ಮೆರವಣಿಗೆ ದಿನ ಯಾವುದೇ ರೀತಿಯಂಥ ಅನಾಹುತಗಳು ಆಗಬಾರ್ದು ಅಂತೇಳಿ ಮುಂಜಾಗ್ರತಾ ಕ್ರಮವಾಗಿ ಸಿಡಿಮದ್ದಿನ ತಾಲೀಮನ್ನು ಸಹ ಆರಂಭಿಸಲಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.